ಇರ್ಬೋದು. ಇದು ಸರಿಯಾಗಿ ಗಮನಿಸಿ, ಇದು ಯಾವ ವಿಗ್ರಹ ಅಂತ ನೀವು ಹೇಳಕ್ಕೆ ಊಹೆ ಮಾಡೋಕ್ಕಾಗುತ್ತೆ ನೋಡಿ. ಇದು ಸೂರ್ಯ ನೋಡಿ. ಈ ಬದಿಯಲ್ಲಿ ಚಂದ್ರಗಿರಿ ನೀರು ಹೇಗೆ ಹಸಿರ್ತಿದೆ ಅಂತ, ಈ ಕಲ್ಲಿನ ಒಳಗಿನಿಂದ ನೀರು ಬರ್ತಾ ಇದೆ. ಈ ನೀರು ಹೇಗೆ ಧುಮುಕ್ತಾ ಇದೆ ಅಂತ. ಶ್ರವಣಕುಮಾರ ಮತ್ತು ಅವರ ತಂದೆ ತಾಯಿಯವರ ಸಮಾಧಿ. ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ನಾನು ನಿಮ್ಮನ್ನ ಅತ್ಯಂತ ವಿಶಿಷ್ಟವಾದ ಮತ್ತು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಇದು ಚಾರಿತ್ರಿಕವಾಗಿ ಮತ್ತು ಐತಿಹಾಸಿಕವಾಗಿ ಅತ್ಯಂತ ವಿಶೇಷವಾದ ಹಿನ್ನೆಲೆಯನ್ನು ಹೊಂದಿರುವಂಥ ಪ್ರದೇಶವಾಗಿದೆ. ಆ ಪ್ರದೇಶದ ಹಿನ್ನೆಲೆ ಏನು, ಇತಿಹಾಸ ಏನು ಅಂತ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಈಗ ನೀವು ನೋಡ್ಬೋದು, ಇಲ್ಲಿ ಹಣ್ಣು, ಕಾಯಿ ಮತ್ತು ಪೂಜಾ ಸಾಮಗ್ರಿಗಳೆಲ್ಲ ಇಲ್ಲೇ ಸಿಗ್ತವೆ. ಇತ್ತೀಚೆಗೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇಲ್ಲಿನ ಸ್ಥಳೀಯ ನಿವಾಸಿಗಳ ಈ ರೀತಿಯಾಗಿ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಬಂದರೆ ನಿಮಗೆ ಎಲ್ಲ ಥರದ ವ್ಯವಸ್ಥೆ ಕೂಡ ಸಿಗುತ್ತೆ. ಸ್ನೇಹಿತರೆ, ನೀವು ಈಗಾಗಲೇ ಈ ಹಣ್ಣು ಕಾಯಿನ ನೋಡಿದಾಗಲೇ ಗೆಸ್ ಮಾಡಿರ್ತೀರಾ, ಇವನು ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ. 100% ನಿಜ. ನಾನು ಕರ್ಕೊಂಡು ಹೋಗ್ತಾ ಇರೋದು ಒಂದು ವಿಶೇಷವಾದ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಇದು ಸರಿಸುಮಾರು 7,000 ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. ಇದು 7,136 ವರ್ಷಕ್ಕೂ ಹಳೆಯದಾದ ದೇವಸ್ಥಾನ. ಇಷ್ಟೊಂದು ಪ್ರಾಚೀನವಾದ ಮತ್ತು ಪುರಾತನವಾದ ಇತಿಹಾಸವನ್ನು ಹೊಂದಿರುವ ಈ ದೇವಾಲಯದ ಹಿನ್ನೆಲೆ ಎಲ್ಲಿಂದ ಶುರುವಾಗುತ್ತೆ ಅಂತ ನೀವು ಕೇಳಿದರೆ, ಈ ದೇವಾಲಯದ ಹಿನ್ನೆಲೆ ನಮಗೆ ಸಿಗೋದು ತ್ರೇತಾಯುಗದ ಕಾಲದಲ್ಲಿ. ಹೌದು ಸ್ನೇಹಿತರೆ, ತ್ರೇತಾಯುಗದ ಕಾಲದಲ್ಲಿ ಸ್ವಯಂ ದಶರಥ ಮಹಾರಾಜರೇ ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದರು ಎನ್ನುವ ಪ್ರತೀತಿ ಇದೆ. ಅವರು ಇಲ್ಲಿಗೆ ಬಂದಿದ್ದಾದರೂ ಇಲ್ಲಿ ಯಾಕೆ ಈ ಶಿವಲಿಂಗವನ್ನು ಸ್ಥಾಪಿಸಿದ್ರು, ಇದರ ಹಿನ್ನೆಲೆ ಏನು ಅಂತ ತಿಳಿಯೋಣ. ಅದಕ್ಕೂ ಮೊದಲು ದಶರಥ ಮಹಾರಾಜರು ಇಲ್ಲಿ ಸ್ಥಾಪಿಸಿದ ಈ ಶಿವಲಿಂಗಕ್ಕೆ ವಾಸದ ಸಮಯದಲ್ಲಿ ಶ್ರೀರಾಮಚಂದ್ರರು ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಮಾಡಿದರು ಎಂಬ ಪ್ರತೀತಿ ಇದೆ. ಅಸಲಿಗೆ ಶ್ರೀರಾಮಚಂದ್ರರು ವನವಾಸಕ್ಕೆ ಬರಲು ಈ ಸ್ಥಳವೇ ಕಾರಣವಾಯಿತಂತೆ. ಈ ಸ್ಥಳದ ನಡೆದ ಒಂದು ಘಟನೆಯೇ ಶ್ರೀರಾಮಚಂದ್ರರು ವನವಾಸಕ್ಕೆ ಹೋಗಲು ಪ್ರಮುಖ ಕಾರಣ ಎಂದು ಇಲ್ಲಿನ ಸ್ಥಳೀಯ ಪುರಾಣಗಳು ಹೇಳುತ್ತವೆ. ಹಾಗಾದರೆ ಅದರ ಇತಿಹಾಸ ಏನು ಎಂದು ತಿಳಿಯೋಣ ಬನ್ನಿ. ನೀವು ಇಲ್ಲಿ ನೋಡುತ್ತಿರುವ ಈ ಕ್ಷೇತ್ರದ ಹೆಸರೇ ಶ್ರೀ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರ ಅಂತ. ಈ ಕ್ಷೇತ್ರಕ್ಕೆ ದಶರಥ ರಾಮೇಶ್ವರ ಎಂದು ಹೆಸರು ಬರಲು ಕಾರಣ, ಇಲ್ಲಿ ಸ್ವಯಂ ದಶರಥ ಮಹಾರಾಜರು ಮತ್ತು ಆತನ ಮಗನಾದ ಶ್ರೀರಾಮಚಂದ್ರರು ಇಲ್ಲಿಗೆ ಭೇಟಿ ನೀಡಿದ ಕಾರಣವೇ ಈ ಪ್ರದೇಶಕ್ಕೆ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರ ಎಂದು ಹೆಸರಾಗಿದೆ. ಇದನ್ನ ಹಳ್ಳಿಯ ಭಾಷೆಯಲ್ಲಿ ದೊಡ್ಡ ವಜ್ರ ಎನ್ನುವ ಹೆಸರಿನಿಂದ ಕೂಡ ಕರೆಯುತ್ತಾರೆ. ನೀವು ನಂಬ್ತಿರಲ್ವೋ ಗೊತ್ತಿಲ್ಲ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಯಲ್ಲಿರುವ ಬಹುತೇಕ ಗ್ರಾಮಗಳಲ್ಲಿರುವ ದೇವಾಲಯಗಳಲ್ಲಿರುವ ಉತ್ಸವ ಮೂರ್ತಿಗಳನ್ನು ಇಲ್ಲಿಗೆ ಶ್ರಾವಣದ ಮಾಸದಲ್ಲಿ ತೆಗೆದುಕೊಂಡು ಬರ್ತಾರೆ. ಹೀಗೆ ತೆಗೆದುಕೊಂಡು ಬಂದು ಇಲ್ಲಿ ಗಂಗಾ ಪೂಜೆಯನ್ನು ಮಾಡಿ ಇಲ್ಲಿರುವ ಶ್ರೀ ದಶರಥ ರಾಮೇಶ್ವರನಿಗೆ ಒಂದು ಪೂಜೆಯನ್ನು ನೆರವೇರಿಸಿ ಹೋಗ್ತಾರೆ. ಈ ರೀತಿ ಮಾಡೋದ್ರಿಂದ ತಮ್ಮ ಗ್ರಾಮಗಳಿಗೆ ಮತ್ತು ತಮ್ಮ ದೇವಾಲಯಗಳಿಗೆ, ನಮ್ಮ ದೇವರುಗಳಿಗೆ ಒಳಿತಾಗುತ್ತೆ ಎಂದು ಇಲ್ಲಿನ ಜಿಲ್ಲೆಗಳ ಸಂಪೂರ್ಣ ಜನರು ನಂಬ್ತಾರೆ. ಈ ರೀತಿಯಾಗಿ ಈ ದೇವಾಲಯಕ್ಕೆ ಕೇವಲ ಭಕ್ತಾದಿಗಳು ಮಾತ್ರ ಬರುತ್ತಾರೆ ಅಂದ್ರೆ ತಪ್ಪಾಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿಗೆ ದೇವರುಗಳೇ ಭಕ್ತರಾಗಿ ಬರುವುದು ವಿಶೇಷವಾಗಿದೆ. ಇಷ್ಟೊಂದು ವಿಶೇಷತೆಯನ್ನು ಹೊಂದಿರುವ ಈ ದೇವಾಲಯದ ದರ್ಶನವನ್ನ ಒಮ್ಮೆ ಮಾಡೋಣ ಬನ್ನಿ. ಇಷ್ಟೆಲ್ಲ ಚಾರಿತ್ರಿಕವಾಗಿ, ಐತಿಹಾಸಿಕವಾಗಿ ಮತ್ತು ಪೌರಾಣಿಕವಾಗಿ ಮಹತ್ವವನ್ನು ಪಡೆದಿರುವ ಈ ದೇವಾಲಯನ ವೀಕ್ಷಿಸುತ್ತಾ ಇದರ ಹಿನ್ನೆಲೆಯನ್ನ ತಿಳಿಯುತ್ತಾ ಹೋಗೋಣ ಬನ್ನಿ. ದೇವಾಲಯಕ್ಕೆ ಹೋಗುವಾಗ ಮೊದಲಿಗೆ ನಮಗೆ ಸಿಗುವ ದೇವಾಲಯವೇ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ. ಎಲ್ಲ ಶೈವ ಕ್ಷೇತ್ರಗಳಂತೆಯೇ ಈ ಕ್ಷೇತ್ರದಲ್ಲಿಯೂ ಕೂಡ ಕ್ಷೇತ್ರಪಾಲಕನಾಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ನಾವು ದೇವಾಲಯದ ಒಳಗೆ ಹೋಗುವ ಮೊದಲು ನಮಗೆ ದ್ವಾರಪಾಲಕರ ದರ್ಶನ ಆಗುತ್ತದೆ. ನೋಡಿ, ಇದೆ ದ್ವಾರಪಾಲಕರ ವಿಗ್ರಹ. ಇದು ಈಗ ನೀವು ನೋಡ್ತಾ ಇರೋದು ದ್ವಾರಪಾಲಕರ ವಿಗ್ರಹ. ಇದು ಆಲದ ಮರದ ಬಿಳಲು. ಈ ಬದಿಯಲ್ಲೂ ಕೂಡ ದ್ವಾರಪಾಲಕರ ವಿಗ್ರಹ ಇದೆ. ಈ ಬಿಳಲುಗಳ ನಡುವೆ ನಾವು ಹೋಗ್ಬೇಕಾಗಿದೆ. ಇದು ಆಲದ ಮರದ ಬಿಳಲು, ಎಷ್ಟು ಚೆನ್ನಾಗಿದೆ ನೋಡಿ. ಇದರ ನಡುವೆ ನಾವು ಹೋಗ್ಬೇಕಾಗಿದೆ. ತುಂಬ ಖುಷಿಯಾಗುತ್ತೆ ಇದರೊಳಗೆ ಹೋಗ್ತಾ ಇದ್ರೆ ನಾವು. ಈಗ ನಾವು ಒಮ್ಮೆ ಇದರ ಸಂಪೂರ್ಣವಾಗಿ ಈ ದೇವಾಲಯದ ಸುತ್ತ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದು ಸಂಪೂರ್ಣವಾಗಿ ಬಂಡೆಗಳಿಂದ ನಿರ್ಮಿತವಾದ ಒಂದು ಪ್ರಾಕೃತಿಕ ಆಲಯ ಅಂತ ಕರಿಬೋದು. ಇದೊಂದು ಗುಹಾಲಯ. ಇದು ನೋಡಿ, ನಾನು ಹೋಗಿದ್ದ ದಿನ ಬಾಗಿಲಾಕಿತ್ತು. ಈಗ ನೀವು ನೋಡ್ಬೋದು, ಈ ಬಾಗಿಲುಗಳಿಗೆ ನಾಗಬಂಧದ ಚಿತ್ರ ಇದೆ. ಈ ದ್ವಾರವನ್ನು ಮುಚ್ಚಿದ್ರು ನಾನು ಹೋಗಿದ್ದಿನ. ಈಗ ಪಕ್ಕದಲ್ಲಿ ಕಿಟಕಿ ಇರೋದ್ರಿಂದ ಅದರ ಮೂಲಕ ನಾವು ಸ್ವಾಮಿಯ ದರ್ಶನವನ್ನು ನೋಡ್ಬೋದು. ನೋಡಿ, ಪೂಜೆ ಆಗಿದೆ ಆಲ್ರೆಡಿ. ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ಅಂತ.
ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನು ಅಂದರೆ ಇದನ್ನು ಯಾವ ರಾಜರು ಕಟ್ಟಿಸಿದ್ದಲ್ಲ, ನೋಡ್ಬೋದು ಯಾವ ಮಾನವ ನಿರ್ಮಿತನೂ ಅಲ್ಲ, ಇದು ಪ್ರಕೃತಿ ನಿರ್ಮಿತ. ಇದು ಗುಹೆ, ಇದು ಸಂಪೂರ್ಣವಾದ ಬಂಡೆಗಲ್ಲಿನ ಒಳಗಿರುವಂಥ ದೇವಾಲಯ. ಇದು ಸಂಪೂರ್ಣವಾದ ಗುಹೆ, ಇದು ನೋಡಿ ಇದೆಲ್ಲ ಬಂಡೆಗಿದು, ಬಂಡೆಯೊಳಗೆ ಗುಹೆಯೊಳಗೆ ಇರುವಂಥ ದೇವಾಲಯ ಇದು. ಈ ನೀರು ಹೇಗೆ ಧುಮುಕ್ತಾ ಇದೆ ಅಂತ. ಇದು ಯಾರೋ ರಾಜರ ಕಾಲದಲ್ಲಿ ಅಥವಾ ಇನ್ಯಾರೋ ಮಹಾರಾಜರ ಕಾಲದಲ್ಲಿ ನಿರ್ಮಿಸಿದ ದೇವಾಲಯ ಅಲ್ಲ ಇದು. ಇದು ಸ್ವಯಂ ಗುಹಾಲಯ, ಅಂದರೆ ಪ್ರಕೃತಿ ನಿರ್ಮಿತ ಆಲಯ ಅಂತ ಕರಿಬೋದು ಇದನ್ನ ನಾವು. ಈಗ ನೀವು ಇಲ್ಲಿ ನೋಡ್ಬೋದು ಮಂಗಣ್ಣ ಹೇಗೆ ನನ್ನ ಹತ್ರ ಇದ್ದಂಥ ಬಾಳೆಹಣ್ಣನ್ನ ಕಿತ್ಕೊಂಡು ತಿಂತಾ ಇದೆ ಅಂತ. ಇಲ್ಲಿ ಮಂಗಗಳು ತುಂಬ ಇದ್ದಾವೆ, ಪರವಾಗಿಲ್ಲ ಪಾಪ, ಅವಾದ್ರೆ ಇಲ್ಲಿಗೆ ಹೋಗ್ಬೇಕು ಹೇಳಿ. ಮನುಷ್ಯ ಎಲ್ಲ ಕಾಡನ್ನು ಕಡಿತಾ ಇದ್ದಾನೆ. ಪ್ರಕೃತಿ ನಿರ್ಮಿತ ದ್ವಾರ ಅಂತ ಹೇಳ್ಬೋದು ನಾವು. ಆಲದ ಮರದ ಬಿಳಿನಲ್ಲಿ ನಿರ್ಮಿತವಾದಂಥ ಒಂದು ಬಾಗಿಲಾಗಿದೆ ನೋಡಿ. ಮಂಗನಗಳು ಇಟ್ಟಿದ್ದಾವೆ ಅಂತ. ಈಗ ನಾವು ಅದರ ಒಂದು ಪೂರ್ತಿ ವ್ಯೂವನ್ನು ತೋರಿಸ್ತೀವಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಂತೇಳಿ. ಈ ರೀತಿ ಸಂಪೂರ್ಣವಾಗಿ ಬೆಟ್ಟ ಗುಡ್ಡಗಳಿಂದ ಆವೃತವಾದಂಥ ಪ್ರದೇಶ. ನೀವು ಇಲ್ಲಿ ನೋಡ್ತಾ ಇರುವ ಈ ಮಂಟಪ ಯಾವುದು ಅಂದರೆ ಇದು ಶ್ರೀ ದಶರಥ ರಾಮೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಇಡೋದಕ್ಕೆ ನಿರ್ಮಿಸಲಾದ ಒಂದು ಮಂಟಪ ಇದು. ಇದರ ಒಳಗೆ ಹೇಗಿದೆ ಅಂತೇಳಿ ತೋರಿಸ್ತೀನಿ. ನೀವು ಒಳಗೆ ನೋಡ್ಬೋದು, ಇದರೊಳಗೆ ಒಂದು ಗದ್ದಿಗೆ ಇದೆ. ಇದರ ಮೇಲೆ ಉತ್ಸವ ಮೂರ್ತಿಯನ್ನು ಇಡಲಾಗುತ್ತೆ. ಇದು ಹುಡುಗ ನೆರಳಿಕೆ ಇರಬೇಕು. ಈಗ ನೀವು ನೋಡ್ತಾ ಇರೋದು ಪ್ರಕೃತಿ ನಿರ್ಮಿತ ಕಲ್ಯಾಣಿಗೆ ಹೋಗುವ ದಾರಿಯಲ್ಲೇ ನಿಮಗೆ ಎಡಬದಿಯಲ್ಲಿ ಆಂಜನೇಯ ಸ್ವಾಮಿ ಸಿಗುತ್ತೆ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕಲ್ಯಾಣಿಯಲ್ಲಿಯೇ ಇಡೀ ರಾಮಾಯಣ ನಡೆಯೋದಕ್ಕೆ ಒಂದು ಪ್ರಮುಖ ಕಾರಣವಾಗುವ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗುತ್ತೆ. ಈ ಕಲ್ಯಾಣಿಯ ಬಳಿಯಲ್ಲಿ ನಡೆದಂತಹ ಆ ಘಟನೆಯಾದರೂ ಏನು, ಆ ಘಟನೆಯಿಂದ ಇಡೀ ರಾಮಾಯಣಕ್ಕೆ ಒಂದು ಹೊಸ ತಿರುವು ಹೇಗೆ ಪಡೀತು ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಕೇಳಿ. ಸ್ನೇಹಿತರೆ, ಈ ಸ್ಥಳದ ಇತಿಹಾಸ ಮತ್ತು ಹಿನ್ನೆಲೆ ಬಗ್ಗೆ ಹೇಳ್ತೀನಿ ಕೇಳಿ. ಅದಕ್ಕೂ ಮೊದಲು ಇದು ಸಂಶೋಧಕರು ಮತ್ತು ಇತಿಹಾಸ ತಜ್ಞರು ಅಭಿಪ್ರಾಯಪಟ್ಟಂಥ ಇಸುವೆಯನ್ನು ಆಧಾರವಾಗಿಟ್ಟುಕೊಂಡು ಹೇಳಲಾಗ್ತಿದೆ ಅಷ್ಟೇ. ಈ ಕತೆ ಶುರು ಆಗೋದು ಕ್ರಿಸ್ತಪೂರ್ವ 5115ನೇ ಇಸವಿಯಲ್ಲಿ. ಅಂದರೆ ಇಲ್ಲಿಗೆ ಸರಿಸುಮಾರು 7136 ವರ್ಷಗಳಷ್ಟು ಹಳೆಯದಾದ ಕಥೆಯನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇರೋದು. ಅಂದರೆ ದಕ್ಷಿಣ ಭಾರತದಲ್ಲಿ ಶ್ರವಣಕುಮಾರ ಎನ್ನುವ ಮಾತಾ ಪಿತೃ ಭಕ್ತ ಒಬ್ಬರು ಇರ್ತಾರೆ. ಅವರು ತನ್ನ ತಂದೆಯಾದ ಶಂತನು ಮತ್ತು ಜ್ಞಾನವಂತಿ ಎನ್ನುವ ಅಂಧ ದಂಪತಿಗಳವರು ಅವ್ರನ್ನ ತೆಗೆದುಕೊಂಡು ತೀರ್ಥಕ್ಷೇತ್ರ ಮಾಡೋದಕ್ಕೆ ಅಂತೇಳಿ ಉತ್ತರ ಭಾರತ ಕಡೆಗೆ ಹೋಗ್ತಾ ಇರ್ತಾರೆ. ಆಗ ಅಯೋಧ್ಯೆಯ ಮಹಾರಾಜನಾದ ದಶರಥ ಮಹಾರಾಜರು ಬೇಟೆಯಾಡುತ್ತಾ ಈ ಸ್ಥಳಕ್ಕೆ ಬರ್ತಾರೆ. ಈ ಸ್ಥಳಕ್ಕೆ ಬಂದ ದಶರಥ ಮಹಾರಾಜರಿಗೆ ಆಯಾಸವಾಗಿ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ. ಇದೇ ಸಮಯಕ್ಕೆ ದಕ್ಷಿಣದಿಂದ ಬಂದಂಥ ಶ್ರವಣಕುಮಾರ ಆತನ ತಂದೆಯಾದ ಶಂತನು ಮತ್ತು ತಾಯಿಯಾದ ಜ್ಞಾನವಂತಿಗೆ ಬಾಯಾರಿಕೆ ಆಗುತ್ತೆ. ಹಾಗಾಗಿ ಅವರು ಶ್ರವಣಕುಮಾರನಲ್ಲಿ, ಕಂದ ನಮಗೆ ನೀರು ತೆಗೆದುಕೊಂಡು ಬಾರಪ್ಪ ಎಂದು ಹೇಳುತ್ತಾರೆ. ನೀರಿನ ಹರಿವಿನ ಶಬ್ದವನ್ನು ಕೇಳಿದ ಶ್ರವಣಕುಮಾರ ಇಲ್ಲಿ ಯಾವುದೋ ನೀರಿನ ಸೆಳೆ ಇದೆ ಎಂದು ಈ ಕಡೆಗೆ ಬರುತ್ತಾನೆ. ಈ ಶ್ರವಣಕುಮಾರನಲ್ಲಿ ಒಂದು ವಿಶೇಷ ರೀತಿಯಲ್ಲಿ ತಯಾರಿಸಲಾದ ನೀರ್ದಾನಿ ಇರುತ್ತದೆ. ಅಂದರೆ ನೀರನ್ನು ಸಂಗ್ರಹಿಸುವ ಒಂದು ಪಾತ್ರೆ ಎಂದುಕೊಳ್ಳಿ. ಇದರ ವಿಶೇಷತೆ ಏನು ಎಂದರೆ ಇವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡುವಾಗ ನೀರು ಕುಲುಕಿ ನೀರು ಚೆಲ್ಲದಂತೆ ಇರಲು ಈ ರೀತಿಯಾದ ನೀರ್ದಾನಿಗಳನ್ನು ಬಳಸುತ್ತಿದ್ದರು. ಇದರ ವಿಶೇಷತೆ ಏನೆಂದರೆ ಇದಕ್ಕೆ ರಂಧ್ರವು ಚಿಕ್ಕದಾಗಿದ್ದು ಇದನ್ನು ನೀರಿನಲ್ಲಿ ಅದುಮಿ ಹಿಡಿದು ತುಂಬಿಸಬೇಕಾಗಿರುತ್ತದೆ. ಈ ರೀತಿ ನೀರನ್ನು ಅದುಮಿ ಹಿಡಿದು ತುಂಬಿಸುವಾಗ ಅದು ಗುಳುಗುಳು ಎಂದು ಶಬ್ದ ಮಾಡುತ್ತದೆ. ಈ ಪಾತ್ರೆ ಮಾಡುವ ಗುಳುಗುಳು ಶಬ್ದವನ್ನು ಕೇಳಿದ ದಶರಥ ಮಹಾರಾಜರು ಇಲ್ಲಿ ಯಾವುದೋ ಒಂದು ಪ್ರಾಣಿ ಬಂದು ನೀರು ಕುಡಿಯುತ್ತಿದೆ ಎಂದು ಅಪಾರ್ಥ ಮಾಡಿಕೊಂಡು ತಮ್ಮ ಶಬ್ದವೇದಿ ವಿದ್ಯೆಯ ಮೂಲಕ ಶಬ್ದ ಬಂದ ದಿಕ್ಕಿಗೆ ಬಾಣವನ್ನು ಬಿಡುತ್ತಾರೆ. ಶಬ್ದವೇದಿ ವಿದ್ಯೆಯ ಮೂಲಕ ಪ್ರಯೋಗಿಸಿದ ದಶರಥ ಮಹಾರಾಜರ ಬಾಣ ಬಂದು ಶ್ರವಣಕುಮಾರನ ಎದೆಗೆ ನಾಟಿಕೊಳ್ಳುತ್ತದೆ. ಶ್ರವಣಕುಮಾರನ ಚೀತ್ಕಾರ ಕೇಳಿದ ದಶರಥ ಮಹಾರಾಜರು ತಾನು ಏನೋ ಅನರ್ಥ ಮಾಡಿದೆನೆಂದು ಅರ್ಥ ಮಾಡಿಕೊಂಡು ಈ ಸ್ಥಳಕ್ಕೆ ಬಂದು ನೋಡಿದಾಗ ಶ್ರವಣಕುಮಾರ ರಕ್ತದ ಮಡುವಿನಲ್ಲಿ
ನೀರಿನಲ್ಲಿ ಬಿದ್ದಿರುತ್ತಾನೆ. ಕುಮಾರನ ಬಳಿ ಬಂದ ದಶರಥ ಮಹಾರಾಜರು ತಾವು ಯಾರು ಎಂದು ಕೇಳುತ್ತಾರೆ. ಅದಕ್ಕೆ ಶ್ರವಣಕುಮಾರನು, ನನ್ನ ಹೆಸರು ಶ್ರವಣಕುಮಾರನೆಂದು, ನನ್ನ ತಂದೆ ತಾಯಿಗಳನ್ನು ನಾನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಈ ರೀತಿ ಹೋಗುವಾಗ ದಾರಿ ಮಧ್ಯದಲ್ಲಿ ಅವರು ಬಾಯಾರಿಕೆ ಎಂದು ಕೇಳಿದಾಗ ಇಲ್ಲಿ ನಾನು ಬಂದು ನೀರನ್ನು ತುಂಬುತ್ತಿದ್ದೆ. ಈ ರೀತಿ ನಾನು ನೀರನ್ನು ತುಂಬುವಾಗ ತಮ್ಮ ಬಾಣ ಬಂದು ನನ್ನನ್ನು ನಾಟಿ ಘಾಸಿಗೊಳಿಸಿದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ದಶರಥ ಮಹಾರಾಜರಿಗೆ ತುಂಬಾ ನೋವಾಗಿ ದುಃಖದಿಂದ ತಾವು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಬೇಡುತ್ತಾರೆ. ಶ್ರವಣಕುಮಾರನು ದಶರಥ ಮಹಾರಾಜರಿಗೆ ತಾವು ಅರಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಇದೆ ಎಂದು ಹೇಳಿ ಕ್ಷಮಿಸುತ್ತಾನೆ. ಅಷ್ಟೇ ಅಲ್ಲದೆ ತನ್ನ ಕಡೆಯ ಆಸೆಯಂತೆಯೇ ತನ್ನ ತಂದೆ ತಾಯಿಗಳಿಗೆ ನೀರನ್ನು ಕೊಡಬೇಕೆಂದು ಕೇಳಿಕೊಂಡು ತನ್ನ ಪ್ರಾಣವನ್ನು ಬಿಡುತ್ತಾನೆ. ಈ ರೀತಿ ದಶರಥ ಮಹಾರಾಜರು ಶ್ರವಣಕುಮಾರನ ಕಡೆಯ ಆಸೆಯನ್ನು ನೆರವೇರಿಸಲು ನೀರನ್ನು ತೆಗೆದುಕೊಂಡು ಆತನ ತಂದೆ ತಾಯಿಗಳ ಬಳಿಗೆ ಹೋಗುತ್ತಾರೆ. ಮುಂದೆ ದಶರಥ ಮಹಾರಾಜರು ಶ್ರವಣಕುಮಾರನ ತಂದೆ ತಾಯಿಯ ಬಳಿ ಬಂದಾಗ ಏನಾಯಿತು, ಆ ಘಟನೆಯೇ ಶ್ರೀರಾಮಚಂದ್ರರು ವನವಾಸಕ್ಕೆ ಹೋಗಲು ಹೇಗೆ ಪ್ರೇರಣೆಯಾಯಿತು ಎಂದು ತಿಳಿಯೋಣ. ಅದಕ್ಕೂ ಮುಂಚೆ ಕ್ಷೇತ್ರದ ಪರಿಚಯ ಮಾಡಿಕೊಳ್ಳೋಣ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕಟ್ಟೆನ ಯಾಕೆ ನಿರ್ಮಿಸಿದ್ದಾರೆ ಅಂದರೆ, ಶ್ರಾವಣದ ಮಾಸದಲ್ಲಿ ಬೇರೆ ಬೇರೆ ಊರುಗಳಿಂದ ಬರುವ ಉತ್ಸವ ಮೂರ್ತಿಗಳು ಗಂಗಾ ಪೂಜೆ ಮಾಡುವಾಗ ಈ ಸ್ಥಳದಲ್ಲಿ ಕೂರಿಸ್ತಾರೆ. ನನ್ನ ವಾಯ್ಸ್ ಇಲ್ಲಿ ಸರಿಯಾಗಿ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಮ್ಯೂಟ್ ಮಾಡಲಾಗಿದೆ ಅಷ್ಟೇ. ಈಗ ನೀವು ನೋಡ್ಬೋದು, ಇದೆಲ್ಲ ಸಂಪೂರ್ಣವಾದ ಬೆಟ್ಟದಿಂದ ನಿರ್ಮಿತವಾದ ಒಂದು ದೇವಾಲಯ. ಇದೆಲ್ಲ ಬಂಡೆಗಳು ನೋಡಿ, ಸಂಪೂರ್ಣವಾಗಿ ಪ್ರಕೃತಿ ನಿರ್ಮಿತ ಬಂಡೆಗಳು. ಈ ಬೆಟ್ಟದ ಬಂಡೆಗಳಿಂದ ನೀರು ಜನುಗುತ್ತೆ. ಇದು ಅತ್ಯಂತ ಮೆಡಿಸಿನ್ ವ್ಯಾಲ್ಯೂ ಇರುವಂತಹ ನೀರಾಗಿದೆ. ಇದನ್ನು ತುಂಬ ದಿನ ಸ್ಟೋರ್ ಮಾಡ್ತಾರೆ, ಯಾಕೆಂದರೆ ಅಷ್ಟೊಂದು ಪ್ರಾಮುಖ್ಯತೆನ ಈ ನೀರು ಪಡೆದಿದೆ. ನೋಡಿ, ಇದು ನಾಗರ ಕಟ್ಟೆಗಳು, ಅಂದರೆ ನಾಗನ ಪಂಚಮಿ ಮಾಡ್ತಾರಲ್ಲ, ನಾಗ ಪಂಚಮಿ ಮಾಡೋದಕ್ಕೆ ಈ ರೀತಿಯಾದ ಮೂರ್ತಿಗಳನ್ನು ಕೆತ್ತಲಾಗಿರುತ್ತೆ. ಇದನ್ನು ಇಲ್ಲಿ ನೋಡ್ಬೋದು ನೀವು, ಅತ್ಯದ್ಭುತವಾದ ಆಂಜನೇಯನ ಹಳೆಯ ಶಿಲ್ಪ ಇದೆ. ಇದು ಯಾವ ರೀತಿಯಾಗಿದೆ ನೋಡಿ, ಇದೆಲ್ಲ ನಾಗಪ್ಪನ. ಇದು ನೋಡಿ, ಇದು ಯಾವ ವಿಗ್ರಹ ಅಂತ ನಿಮಗೆ ಗೊತ್ತಿದ್ರೆ ಹೇಳಿ. ಇದು ನೋಡೋದಕ್ಕೆ ಅತ್ಯಂತ ಪುರಾತನ ವಿಗ್ರಹ ಅನಿಸುತ್ತೆ. ಮತ್ತು ಇದು ಬಸವಣ್ಣ ಅವ್ರದ್ದು ಇರ್ಬೋದಾ ಅಂತ ಒಂದು ಅನುಮಾನ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬೇಡರ ಕಣ್ಣಪ್ಪ ಅವರ ವಿಗ್ರಹ ಇಲ್ಲಿ ಯಾವ ರೀತಿ ಬಿದ್ದಿದೆ ನೋಡಿ. ಪೂಜೆ ಇಲ್ಲ, ಏನಿಲ್ಲ, ಹಾಗಾಗಿ ಇಲ್ಲಿ ಇಡ್ತಿದ್ದೀನಿ ಇದನ್ನ. ನೋಡಿ, ನಮ್ಮ ಬೇಡರ ಕಣ್ಣಪ್ಪ ಅವರು ಗಮನಿಸ್ಬೋದು. ನೋಡಿ, ಇಲ್ಲಿ ನೀರು ಹೇಗೆ ಹಸಿರ್ತಿದೆ ಅಂತ. ಈ ಕಲ್ಲಿನ ಒಳಗಿನಿಂದ ನೀರು ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ಹಾಂ, ಈ ರೀತಿ ಕಲ್ಲಿನ ಒಳಗಿನಿಂದ ನೀರು ಬಂದು ಈ ರೀತಿ ಜಿನುಗ್ತದೆ ನೋಡಿ ಒಳಗೆ, ಸರಿನಾ? ಈ ರೀತಿ ಜಿನಿಗಿ 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 ಈ ರೀತಿ ದೊಡ್ಡ ಹಳ್ಳಕ್ಕೆ ಹೋಗುತ್ತೆ. ಜೊತೆಗೆ ಬಂಡೆ ಕಲ್ಲುಗಳಿಂದ ಫಿಲ್ಟರ್ ಆದಂಥ ಈ ನೀರಿದೆಯಲ್ಲ, ಇದು ಅತ್ಯಂತ ಮೆಡಿಸಿನ್ ವ್ಯಾಲ್ಯೂ ಇರುವಂಥ ನೀರಾಗಿದೆ. ಇದನ್ನು ಅನೇಕ ದಿನಗಳ ಕಾಲ ಇಟ್ಕೊಂಡು ಪೂಜೆ ಮಾಡ್ತಾರೆ ಮತ್ತು ಇದನ್ನು ತೀರ್ಥವಾಗಿ ಉಪಯೋಗಿಸ್ಕೊಳ್ತಾರೆ. ಅಷ್ಟೊಂದು ಮೆಡಿಸಿನ್ ವ್ಯಾಲ್ಯೂ ಇರುವಂಥ ತೀರ್ಥವಾಗಿದೆ ಇದು. ಸ್ನೇಹಿತರೆ, ನೀವು ನೋಡ್ತಾ ಇರೋದು ನಾಗರ ಕಟ್ಟೆ ಅಂತ ಕರೆಯುವ ನಾಗರ ಕಲ್ಲುಗಳು. ಈಗ ನಾವು ಮುಂದೆ ಹೋದರೆ ಅಲ್ಲಿ ನಮಗೆ ಒಂದು ಸ್ತಂಭ ಕಂಡುಬರ್ತಿದೆ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಧ್ವಜಸ್ತಂಭ. ಇದು ಬಹುಶಃ ವೀರಭದ್ರೇಶ್ವರ ಸ್ವಾಮಿ ಆವಾಗಲೇ ನೋಡಿದ್ರಲ್ಲ ಆ ದೇವಸ್ಥಾನದಿರ್ಬೋದು ಅಂತ. ಇದು ಮುರಿದೋಗಿದೆ, ಹಾಗಾಗಿ ಈ ರೀತಿಯಾದ ಚಿಕ್ಕದಾದದ್ದನ್ನು ನಿರ್ಮಿಸಿರ್ಬೋದು ಅಂತ ನನ್ನ ಅನುಮಾನ. ನೋಡಿ, ಇದೇ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಾನ. ಇದರ ಒಳಗೆ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ. ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಇದು. ಒಳಗೆ ಇದೆಲ್ಲ ಬಾಗಿಲು ಕ್ಲೋಸ್ ಮಾಡಿದ್ರಿಂದ ಒಳಗೆ ತೋರ್ಸಕ್ಕಾಗ್ತಾ ಇಲ್ಲ. ಪೂಜೆ ಆಗಿದೆ, ನೀವು ಗಮನಿಸ್ಬೋದು. ಇದು ಇತ್ತೀಚೆಗೆ ಕಟ್ಟಿರುವಂಥ ಕೊಠಡಿಗಳಿಗೆಲ್ಲ. ಸ್ನೇಹಿತರೆ, ಈಗ ನಾವು ಹೋಗ್ತಾ ಇರೋದು ನಾಗರ ಕಲ್ಲುಗಳನ್ನು ಎತ್ತರಿಸುವಂಥ ಒಂದು ಮಂಟಪಕ್ಕೆ. ಇಲ್ಲಿ ನಾಗರ ಶಿಲ್ಪಗಳನ್ನು ನಾವು ಕಾಣ್ಬೋದು. ಇದರೊಳಗೊಂದು ಅತ್ಯಂತ ವಿಶೇಷವಾದ ನಾಗರ ಕಲ್ಲಿದೆ, ಅದು ಯಾವುದಂತ ತೋರಿಸ್ತೀನಿ. ಈಗ ನೋಡ್ತಿದ್ರಲ್ಲ, ಇದು ನಾಗರ ಕಲ್ಲು. ಇದೆಲ್ಲ ಹಳೆಯ ಕಾಲದ ನಾಗರ ಕಲ್ಲುಗಳಿದ್ದಾವೆ. ಅದರಲ್ಲೊಂದು ವಿಶೇಷವಾದ ನಾಗರ ಕಲ್ಲಿದೆ, ಅದನ್ನು ನೀವು ಎಲ್ಲೆಲ್ಲೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರದ್ದಿದೆ, ಅದನ್ನು ತೋರಿಸ್ತೀನಿ ನೋಡಿ. ಈಗ ನೋಡ್ಬೋದು ನೀವು, ಇಲ್ಲೊಂದು ಹಳೆಯ ಕಾಲದ ಶಿಲ್ಪ ಇದೆ,
ಕೈಯಲ್ಲಿ ಬಿಲ್ಲು ಮತ್ತು ಬಾಣವನ್ನು ಹಿಡಿದಿರೋ ಒಂದು ಶಿಲ್ಪ ಇದು. ಇದು ನೋಡಿ ಬಸವಣ್ಣ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದೆಲ್ಲ ನಾಗರಕಲ್ಲಿದು ಸಂಪೂರ್ಣವಾಗಿ. ಇದೆಲ್ಲ ಹಳೆಯ ಫೋಟೋಗಳನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ. ಯಾಕೆ ಆ ಥರ ಮಾಡ್ತಾರೋ ಗೊತ್ತಿಲ್ಲ. ನಿಮ್ಗೆ ಹೇಳಿದ್ರೆ ಒಂದು ವಿಶೇಷವಾದ ಶಿಲ್ಪ ಅಂತ, ಅದು ಇಲ್ಲಿದೆ ನೋಡಿ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಸೂರ್ಯನ ಮುಖವಿರುವಂತಹ ನಾಗರ ಶಿಲ್ಪ ಇದು. ಇದು ಎಲ್ಲೆಲ್ಲೂ ಸಿಗಲ್ಲ ನಿಮಗೆ. ನೋಡ್ಬೋದು ಸೂರ್ಯನ ಚಿತ್ರ ಇದೆ ಅಂದರೆ ಆ ಬದಿಯಲ್ಲಿ ಚಂದ್ರ ಇರುತ್ತೆ ಅಂತ ನನಗೆ ಅನುಮಾನ ಬಂತು. ಹಾಗಾಗಿ ಆ ಬದಿಯಲ್ಲಿ ಏನಿರ್ಬೋದು ಅಂತೇಳಿ ಚೆಕ್ ಮಾಡಿದಾಗ ನನಗೆ ನನ್ನ ಊಹೆ ನಿಜ ಆಯಿತು. ನೀವು ನೋಡ್ಬೋದು ಆ ಬದಿಯಲ್ಲಿ ಕೂಡ ಚಂದ್ರ ಇದೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಚಂದ್ರ. ತುಂಬ ಚೆನ್ನಾಗಿದೆ. ಇದು ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ ಈ ಶಿಲ್ಪ ಸೂರ್ಯ ಚಂದ್ರ ಇರೋವರೆಗೂ ಇರಲಿ ಅನ್ನುವ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾರೆ. ಈಗ ಕೆಳಗೋಣ ಬನ್ನಿ. ಈ ಮಂಟಪವನ್ನು ಕೆಳಗಿಡಿದು ಬಳಗಡಿಗೆ ಬಂದರೆ ನಮಗೆ ಕಾಣದೆ ಶ್ರೀ ಆಂಜನೇಯ ಸ್ವಾಮಿ. ಇದನ್ನ ಪ್ರಾಣದೇವರ ಶಿಲ್ಪ ಅಂತ ಕೂಡ ಕರೀತಾರೆ. ಈ ರೀತಿ ಆಂಜನೇಯ ಸ್ವಾಮಿ ಅತ್ಯಂತ ಸುಂದರವಾದ ವಾತಾವರಣ ಇದೆ ಇಲ್ಲಿ. ನೀವು ನೋಡ್ಬೋದು ಈ ರೀತಿಯಾದಂತಹ ದೇವಾಲಯ ನಿಮಗೆ ಎಲ್ಲೂ ಕಂಡುಬರಲ್ಲ. ಕಾರಣ ಏನಪ್ಪ ಅಂದರೆ ಇದು ಯಾರು ಕಟ್ಟಿಸಿದ್ದಲ್ಲ, ಸ್ವಯಂ ನಿರ್ಮಿತ ದೇವಾಲಯ ಇದು. ಗುಡ್ಡಗಳಿಂದ ನೀರಿನ ಚಿಲುಮೆ ಹೊರಗೆ ಬರುತ್ತೆ, ಅಂದರೆ ನೀರು ಹೊರಗೆ ಬರ್ತಾ ಇರುತ್ತೆ, ಜಿನುಗುತ್ತೆ. ಈ ರೀತಿ ನೋಡಿ ಇಲ್ಲಿ ಟೈಲ್ಸ್ ಹಾಕಿದ್ದಾರೆ, ಆದರೂ ಕೂಡ ಅಲ್ಲಿಂದ ನೀರು ಬರ್ತಾ ಇದೆ. ಅದು ಪ್ರಕೃತಿ ನಿರ್ಮಿತವಾದಂಥ ಸಹಜವಾಗಿ ಬರ್ತಾ ಇರೋ ನೀರು. ಅದು ಯಾವುದೇ ನಲ್ಲಿ ಅಲ್ಲ ಅಥವಾ ಏನಲ್ಲ. ಹತ್ತಿರದಿಂದ ತೋರಿಸ್ತೀನಿ ನೋಡಿ ಯಾವ ರೀತಿ ಎಷ್ಟು ಫೋರ್ಸಲ್ಲಿ ಬರ್ತಾ ಇದೆ ಅಂತ. ಇದು ಬೆಟ್ಟದಿಂದ ಜಿನುಗ್ತಾ ಇರೋ ನೀರು. ಇದು ಹತ್ತಿರದಿಂದ ನೋಡಿ. ಏನಕ್ಕಪ್ಪ ಅಂದರೆ ಇದು ಜಿನುಗುತ್ತೆ ನೀರಿಂದ, ಹಾಗಾಗಿ. ಬಂದ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ಅಂತೇಳಿ ಈ ರೀತಿಯಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ತುಂಬ ಚೆನ್ನಾಗಿದೆ, ಆದರೆ ಇದೆಲ್ಲ ಕ್ಲೋಸ್ ಆಗಿದೆ ಅಷ್ಟೇ. ಕಥೆಯನ್ನು ಮುಂದುವರಿಸುವುದಾದರೆ, ದಶರಥ ಮಹಾರಾಜರು ಶ್ರವಣಕುಮಾರನ ಕಡೆಯ ಆಸೆಯನ್ನು ನೆರವೇರಿಸಲು ಆತನ ತಂದೆ ತಾಯಿಗಳಿಗೆ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಈ ರೀತಿ ನೀರನ್ನು ತೆಗೆದುಕೊಂಡು ಹೋಗುವಾಗ ಈತನ ಹೆಜ್ಜೆಯ ಸಪ್ಪಳವನ್ನು ಕೇಳಿಯೇ ಗುರುತು ಹಿಡಿದ ಆತನ ತಂದೆ ತಾಯಿಗಳು, ಯಾರಪ್ಪ ನೀನು, ಯಾರು ನೀನು, ನನ್ನ ಶ್ರವಣಕುಮಾರ ನೆಲ್ಲಿ ಅಂತ ಕೇಳ್ತಾರೆ. ಇದಕ್ಕೆ ದಶರಥ ಮಹಾರಾಜರು ತನ್ನ ಪೂರ್ವಾಪಾರಗಳನ್ನೆಲ್ಲ ಹೇಳಿ ನಡೆದ ಘಟನೆಯನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳುತ್ತಾರೆ. ಈ ಘಟನೆಗಳನ್ನೆಲ್ಲ ಕೇಳಿದ ಶಂತನು ಮತ್ತು ಜ್ಞಾನವಂತಿಗೆ ಅಪಾರವಾದ ದುಃಖವಾಗುತ್ತದೆ. ಅವರು ಆ ದುಃಖದಲ್ಲಿ, ಪುತ್ರನನ್ನು ಕೊಂದ ನಿನ್ನ ಕೈಗಳಿಂದ ನಾವು ನೀರನ್ನು ಕುಡಿಯುವುದಿಲ್ಲ. ಈ ರೀತಿ ನಮ್ಮ ಕಡೆಯಗಾಲದಲ್ಲಿ ವೃದ್ಧಾಪ್ಯದಲ್ಲಿ ಹೇಗೆ ಪುತ್ರ ಶೋಕದಿಂದ ಬಳಲುತ್ತಿದ್ದೇವೋ ಅದೇ ರೀತಿ ನಿನ್ನ ಕಡೆಯಗಾಲದಲ್ಲಿ ನಿನ್ನ ವೃದ್ಧಾಪ್ಯದಲ್ಲಿ ನೀನು ಕೂಡ ಪುತ್ರ ಶೋಕದಿಂದ ಬಳಲುವಂತಾಗಲಿ ಎಂದು ಶಾಪವನ್ನು ಕೊಡ್ತಾರೆ. ಇದೇ ಶಾಪ ಮುಂದೆ ರಾಮಾಯಣದಲ್ಲಿ ದಶರಥ ಮಹಾರಾಜನ ಮೊದಲನೆಯ ಮಗನಾದ ಪ್ರೀತಿ ಪಾತ್ರನಾದ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಲು ಕಾರಣವಾಯಿತು ಎಂದು ಇಲ್ಲಿನ ಸ್ಥಳ ಪುರಾಣಗಳು ಹೇಳುತ್ತವೆ. ಇಷ್ಟೊಂದು ದೀರ್ಘವಾದ ಇತಿಹಾಸವನ್ನ ಈ ಸ್ಥಳವು ಹೊಂದಿದೆ. ಆ ಶ್ರವಣಕುಮಾರನ ತಂದೆ ತಾಯಿಗಳು ದಶರಥ ಮಹಾರಾಜನಲ್ಲಿ ಒಂದು ಕೋರಿಕೆಯನ್ನು ಕೇಳುತ್ತಾರೆ. ಅದೇನೆಂದರೆ ಶ್ರವಣಕುಮಾರನ ಜೊತೆಗೆ ತಮ್ಮ ಸಮಾಧಿಯನ್ನು ಮಾಡಬೇಕೆಂದು. ಅದರಂತೆ ಶ್ರವಣಕುಮಾರನನ್ನ ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡು ಪ್ರಾಣವನ್ನು ಬಿಡುತ್ತಾರೆ. ಇದೇ ದಶರಥ ಮಹಾರಾಜರು ಈ ಮೂವರ ಸಮಾಧಿಯನ್ನು ಮಾಡಿ ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ಹೋಗುತ್ತಾರೆ. ಅದೇ ನೀವು ಇವತ್ತು ನೋಡುತ್ತಿರುವ ದಶರಥ ಮಹಾರಾಜರ ವಜ್ರ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರುವ ಈ ಸಮಾಧಿ ಸ್ಥಳವೇ ಶ್ರವಣಕುಮಾರ ಮತ್ತು ಆತನ ತಂದೆಯಾದ ಶಂತನು ಮತ್ತು ಜ್ಞಾನವಂತಿಯ ಸಮಾಧಿಯ ಸ್ಥಳವಾಗಿದೆ. ಸ್ನೇಹಿತರೆ, ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಅದೇನೆಂದರೆ ಶ್ರವಣಕುಮಾರನ ತಂದೆ ತಾಯಿಗಳು ಹುಟ್ಟು ಕುರುಡರು ಅಂತ ತುಂಬ ಜನ ನಂಬಿರ್ತಾರೆ. ಆ ರೀತಿಯಲ್ಲ, ಶ್ರವಣಕುಮಾರನ ತಂದೆ ಹೆಸರು ಶಂತನು ಅಂತೇಳಿ, ತಾಯಿ ಹೆಸರು ಜ್ಞಾನವಂತಿ ಅಂತೇಳಿ. ಇವರಿಬ್ಬರು ಋಷಿಗಳಾಗಿರ್ತಾರೆ. ಇವರಿಗೆ ತುಂಬ ದಿನ ಆದರೂ ಮಕ್ಕಳಾಗಿರೋದಿಲ್ಲ. ಹಾಗಾಗಿ ಇವರು ಬ್ರಹ್ಮದೇವರ ಕುರಿತು ತಪಸ್ ಮಾಡ್ತಾರೆ. ಪ್ರತ್ಯಕ್ಷನಾದ ಬ್ರಹ್ಮದೇವರು ಇವರಿಗೆ ಒಂದು ವರ ಕೊಡ್ತಾನೆ. ಅದು ವರನೋ ಶಾಪನೋ ನೀವೇ ಡಿಸೈಡ್ ಮಾಡಿ. ಅವ್ರು ಏನು ಹೇಳ್ತಾರೆ ಬ್ರಹ್ಮದೇವರು ಅಂದರೆ, ನಿಮಗೆ ಒಂದು ಪುತ್ರ ಸಂತಾನವನ್ನು ಕೊಡ್ತೀನಿ, ಆದರೆ ನೀವು ಆ ಮಗುವನ್ನು ನೋಡುವಂತಿಲ್ಲ. ಒಂದು ವೇಳೆ ನೀವು ಆ ಮಗುವನ್ನು ನೋಡಿದ ಮರುಗಳಿಗೆ ನಿಮಗೆ ಕಣ್ಣೋಗುತ್ತೆ ಅಂತೇಳಿ ಹೇಳ್ಬಿಡ್ತಾನೆ. ವರವನ್ನು ಕೇಳಿದ ದಂಪತಿಗಳಿಗೆ ತುಂಬ ದುಃಖ ಆಗುತ್ತೆ. ಆದರೆ ಅವರು ಅನಿವಾರ್ಯವಾಗಿ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಈ ವರವನ್ನು ಒಪ್ಪಿಕೊಂಡ ನಂತರ ಅವರಿಗೆ ಮಗುವಾಗುತ್ತೆ. ಮಗುವಾದ 1 ತಿಂಗಳವರೆಗೆ ಅವರು ಮಗುವಿನ ಮುಖವನ್ನು ನೋಡೋದಿಲ್ಲ. ಆದರೆ ಮನಸ್ಸು ತಡೆಯೋದಿಲ್ಲ. 1 ತಿಂಗಳ ನಂತರ ಆ ಮಗುವಿನ ಮುದ್ದು ಮುಖವನ್ನು ನೋಡ್ತಾರೆ. ಅಂದಿಗೆ ಅವರ ಕಣ್ಣುಗಳು ಹೋಗಿಬಿಡ್ತವೆ. ಈ ರೀತಿಯಾಗಿ ಶ್ರವಣಕುಮಾರನ ತಂದೆ ತಾಯಿಗಳು ಶಾಶ್ವತವಾಗಿ ಕುರುಡರಾಗಿ ಬಿಡ್ತಾರೆ. ಈ ಕಥೆಯನ್ನು ತುಂಬ ಜನ ಕೇಳಿರೋದಿಲ್ಲ ಅಂದ್ಕೊಂಡಿದ್ದೀನಿ. ಈಗ ನೀವಿಲ್ಲಿ ನೋಡ್ತಾ ಇರೋದು ಶ್ರೀ ದಶರಥ ರಾಮೇಶ್ವರ ಸ್ವಾಮಿಯ ರಥ.
ಇದು ಈಗ ಶಿಥಿಲಾವಸ್ಥೆಯಲ್ಲಿದೆ. ಇದು ಚತುಶ್ಚಕ್ರ ರಥ. ಈ ರಥಕ್ಕೆ 4 ಚಕ್ರಗಳಿರ್ತವೆ. ನೀವು ಅಂದ್ಕೊಂಡಿರ್ಬೋದು ರಥಕ್ಕೆ ಯಾಕೆ 4 ಚಕ್ರಗಳನ್ನು ಅಳವಡಿಸಿರ್ತಾರೆ ಅಂತ. ಇದರ ಹಿನ್ನೆಲೆ ಬೇರೆ ಇದೆ. ಏನಪ್ಪ ಅಂದರೆ ಇವು 4 ವೇದಗಳನ್ನು ಮತ್ತು 4 ಪುರುಷಾರ್ಥಗಳನ್ನು ಮತ್ತು 4 ಆಶ್ರಮಗಳನ್ನು ಸೂಚಿಸುತ್ತೆ. ಏನಪ್ಪ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತೇಳಿ 4 ವೇದಗಳನ್ನು ಮತ್ತು 4 ಆಶ್ರಮಗಳು ಯಾವುವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎನ್ನುವ 4 ಆಶ್ರಮಗಳನ್ನು ಮತ್ತು 4 ಪುರುಷಾರ್ಥಗಳು ಯಾವುವು ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವ 4 ಪುರುಷಾರ್ಥಗಳನ್ನು ಸೂಚಿಸೋದಕ್ಕೆ ಈ ರೀತಿಯಾಗಿ 4 ಚಕ್ರಗಳನ್ನು ಪ್ರತಿಬಿಂಬಿಸ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು ಈ ರಥ ಅಲ್ಲ ತುಂಬ ಶಿಥಿಲಾವಸ್ಥೆಯಲ್ಲಿದೆ. ಈ ರೀತಿಯಾಗಿ ನಮಗೆ ತಿಳಿದಿರುವ ಅನೇಕ ಗೂಢಾರ್ಥಗಳನ್ನು ಈ ರಥದಲ್ಲಿ ಚಿತ್ರಿಸಿರ್ತಾರೆ. ಸಾಮಾನ್ಯವಾಗಿ ಮೊದಲಿಗೆ ನಾವು ಗಣೇಶನನ್ನು ನೋಡ್ಬೋದು. ಈಗ ನೋಡ್ಬೋದು ಇಲ್ಲೆಲ್ಲ ಗಣೇಶನ ಚಿತ್ರವನ್ನು ಕೆತ್ತಲಾಗಿದೆ. ಹಾಗೆ ನೋಡ್ತಾ ಹೋದರೆ ನಿಮಗೆ ಇಲ್ಲಿ ಬೇರೆ ಬೇರೆ ದೇವಾನುದೇವತೆಗಳು ಮತ್ತು ಪುರುಷಾರ್ಥಗಳ ಸಂಕೇತಗಳು ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಚಿತ್ರಿಸಿರ್ತಾರೆ. ಈ ಚಿತ್ರಿಸಿರುವ ಈ ಶಿಲ್ಪಗಳನ್ನು ನೀವು ಸರಿಯಾಗಿ ಗಮನಿಸಿ, ಇದರೊಳಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಸಾಮಾನ್ಯವಾಗಿ ನಾವು ಮೇಲ್ನೋಟಕ್ಕೆ ನೋಡೋದಕ್ಕಿಂತ ಗೂಢಾರ್ಥಗಳೇ ಬೇರೆ ಇರ್ತವೆ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಹೊರಗಿದೆ ಸಂಪೂರ್ಣವಾಗಿದ್ದು. ಇದಕ್ಕೆ ಎಂಟ್ರೆನ್ಸ್ ಯಾವುದೂ ಇಲ್ಲ. ಇದು ಮಹಾನವಮಿ ದಿಬ್ಬ ಏನಿದೆಯಲ್ಲ ಆ ರೀತಿ ಕಾಣ್ಬರುತ್ತೆ. ಇದು ಏನು ವಿಶೇಷ ಸಂದರ್ಭದಲ್ಲಿ ಇದ್ರ ಮೇಲೆ ಏನೋ ಒಂದು ಉತ್ಸವನ ಜರುಗಿಸ್ಬೋದು. ನೋಡಿ ಇಲ್ಲಿ ಎಲ್ಲೂ ಎಂಟ್ರೆನ್ಸ್ ಇಲ್ಲ ಸಂಪೂರ್ಣವಾಗಿ. ಇದರ ಮೇಲೆ ಹತ್ತಿ ಹೋಗೋದಕ್ಕೆ ಅಂತೇಳಿ ಒಂದು ಕಡೆ ನಮಗೆ ಸ್ಟೆಪ್ಸ್ ಇದ್ದಾವೆ, ಅಂದರೆ ಮೆಟ್ಟಿಲುಗಳಿವೆ ನೋಡಿ. ಈ ಮೆಟ್ಟಿಲುಗಳ ಮೂಲಕ ನಾವು ಮೇಲಕ್ಕೆ ಹೋಗ್ಬೋದು. ಇದು ತುಂಬ ಹಳೆಯದಾದಂತಹ ಒಂದು ಕಟ್ಟಡ ಆಗಿದೆ. ಇದು ಇತ್ತೀಚಿನದೇನಲ್ಲ, ಇದು ನೀವು ಗಮನಿಸ್ಬೋದು. ಇದ್ರ ಮೇಲೆ ಏನೂ ಇಲ್ಲ ಮತ್ತು ಇದಕ್ಕೆ ಎಂಟ್ರೆನ್ಸ್ ಕೂಡ ಎಲ್ಲೂ ಇಲ್ಲ. ಇದು ವಿಶೇಷವಾಗಿ ಕಾಣುತ್ತೆ ನಮಗೆ. ಇದ್ರ ಮೂಲಕ ನೋಡಿ ಹೇಗೆ ಪ್ರಕೃತಿ ತುಂಬ ಚೆನ್ನಾಗಿ ಕಾಣ್ತಿದೆ ಸಂಪೂರ್ಣವಾಗಿ. ಈ ರೀತಿ ಬೆಟ್ಟಗುಡ್ಡಗಳಿಂದ ಆವೃತವಾದಂಥ ಒಂದು ಸುಂದರವಾದ ಪ್ರದೇಶ ಇದು. ನೀವು ಚಿತ್ರದುರ್ಗದಿಂದ ಇಲ್ಲಿಗೆ ಬರ್ಬೋದಾದರೆ 88 ಕಿಲೋಮೀಟರ್ಗಳಾಗುತ್ತೆ. ಇಲ್ಲಿಂದ 2 ರಸ್ತೆಗಳಿವೆ. ಮೊದಲನೇ ರಸ್ತೆಯಲ್ಲಿ ನೀವು ಚಿತ್ರದುರ್ಗದಿಂದ ಹಿರಿಯೂರಿಗೆ ಬಂದು ಹಿರಿಯೂರಿನಿಂದ ಹುಳಿಯಾರಿಗೆ ಹೋಗುವ ರಸ್ತೆಯಲ್ಲಿ ಚಿಕ್ಕ ಬ್ಯಾಲದಕೆರೆ ಎನ್ನುವ ಕ್ರಾಸ್ ಬರುತ್ತೆ. ಅಲ್ಲಿಂದ ಬಂದರೆ ನೀವು ಈ ಕ್ಷೇತ್ರಕ್ಕೆ ತಲುಪಬಹುದು. ಇಲ್ಲ ಅಂದರೆ ನೀವು ಚಿತ್ರದುರ್ಗದಿಂದ ಹೊಸದುರ್ಗಕ್ಕೆ ಬಂದು ಹೊಸದುರ್ಗದ ಮೂಲಕ ಗುಡ್ಡದ ನೇರಳೆಕೆರೆ ಎನ್ನುವ ಗ್ರಾಮದಿಂದ ನೀವು ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ಬೋದು. ಇಲ್ಲಿಂದ ನೀವು ಬರೋದಾದರೆ ಬೆಂಗಳೂರಿನಿಂದ ಶಿರಾಗೆ ಬಂದು ಶಿರಾದಿಂದ ಹುಳಿಯಾರಿಗೆ ಬಂದು ಹುಳಿಯಾರಿನಿಂದ ಚಿಕ್ಕ ಬ್ಯಾಲದಕೆರೆ ಕ್ರಾಸ್ನಿಂದ ನೀವು ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ಬೋದಾಗಿದೆ. ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಥ್ಯಾಂಕ್ ಯು ಸೋ ಮಚ್.